ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಕನ್ನಡ ವ್ಲಾಗ್. ಫೇಶಿಯಲ್ ಇವತ್ತು ನಾನು ಮನೇಲಿ ಯಾವ ರೀತಿ ಫೇಶಿಯಲ್ ಮಾಡ್ಕೋಬಹುದು, ಸಲೂನ್ ಲೈಕ್ ಗ್ಲೋ ಬರೋ ಥರ ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ. ಅದಕ್ಕೆ ಬೇಕಾಗಿರೋದು ಒಂದು ಪ್ರಾಡಕ್ಟ್, ಅದು ಲೋಟಸ್ ಹರ್ಬಲ್ ಅವ್ರದ್ದು ವೈಟ್ ಗ್ಲೋ ಇನ್ಸ್ಟಾ ಗ್ಲೋ ಫೇಶಿಯಲ್ ಕಿಟ್ ಅಂತ. ಈ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ನಾನು ಇವತ್ತು ಫೇಶಿಯಲ್ ಮಾಡ್ಕೊತಾ ಇದ್ದೀನಿ. ಇದು 4 ಸ್ಟೆಪ್ಸ್ ಇರುತ್ತೆ. ಇದರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ಲೆನ್ಸಿಂಗ್ ಮಿಲ್ಕ್ ಅಂತ. ಒಂದು ಕಿಟ್ ನ 2 ಟೈಮ್ಸ್ ಯೂಸ್ ಮಾಡ್ಕೋಬಹುದು. ಇಲ್ಲ ವಾಷ್ ಮಾಡ್ಕೋಬೇಕಾದ್ರೆ ಫಸ್ಟ್ ಒಂದು ಫೇಸ್ ನ ನೀಟಾಗಿ ವಾಶ್ ಮಾಡ್ಕೊಂಡು ಡ್ರೈ ಮಾಡ್ಕೊಂಡಿರ್ಬೇಕು. ನಿಮ್ಗೆ ಏನಾದ್ರೂ ಸ್ವಲ್ಪ ಡ್ರೈ ಅಂತ ಫೀಲ್ ಆದ್ರೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳಿ. ಡ್ರೈ ಫೀಲ್ ಆದ್ರೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ರಬ್ ಮಾಡಿ ಒಂದು 2 to 3 ಮಿನಿಟ್ಸ್ ನೀಟಾಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಫೇಸ್ ವಾಶ್ ಈ ತರ ಫೇಶಿಯಲ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆಕ್ಟಿವ್ಸ್ ಯೂಸ್ ಮಾಡ್ತಿದ್ರೆ ಕಾಜಿಕ್ ಆಸಿಡ್, ನಯಾಸಿನಿಮೈಡ್ ಆ ಥರ ಎಲ್ಲ ಯೂಸ್ ಮಾಡ್ತಿದ್ರೆ 3 ಡೇಸ್ಗಿಂತ ಮುಂಚೆನೆ ಸ್ಟಾಪ್ ಮಾಡಿ. ಹಾಗೇನೆ ಫೇಶಿಯಲ್ ಮಾಡಿ 3 ಡೇಸ್ ಆದ್ಮೇಲೆ ಯೂಸ್ ಮಾಡಿ. ಇಲ್ಲಾಂದ್ರೆ ಇದ್ರಲ್ಲಿರೋ ಆಕ್ಟಿವ್ಸ್ ಮತ್ತೆ ಅದ್ರಲ್ಲಿ ಇರೋ ಆಕ್ಟಿವ್ಸ್ ಎಲ್ಲಾನು ಟ್ರಿಗರ್ ಆಗ್ಬಿಡತ್ತೆ, ಮತ್ತೆ ಸ್ಕಿನ್ ರ್ಯಾಷಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಇವಾಗ 2 ಮಿನಿಟ್ಸ್ ಆಯ್ತು. ಕಾಟನ್ ಕ್ಲಾತ್ ತಗೊಂಡು ವಾಟರ್ ಅಲ್ಲಿ ಡಿಪ್ ಮಾಡ್ಕೊಂಡು ನೀಟಾಗಿ ವೈಪ್ ಮಾಡ್ಕೊಂಬಿಡಿ. ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್. ಇದನ್ನ ಸ್ವಲ್ಪ ತೇವ ಇರುತ್ತಲ್ಲ, ಡ್ಯಾಮ್ ಸ್ಕಿನ್ ಅಲ್ಲಿನೇ ಅಪ್ಲೈ. ನಿಧಾನಕ್ಕೆ ಮಸಾಜ್ ಮಾಡಬೇಕು, ಜೋರಾಗೆಲ್ಲ ಮಸಾಜ್ ಮಾಡಬೇಕು, ಗಟ್ಟಿಯಾಗಿ ಪ್ರೆಷರ್ ಕೊಟ್ಟೆಲ್ಲ ಮಸಾಜ್ ಆಗಿ ಒಂದು 5 ಮಿನಿಟ್ಸ್ ಕ್ಲೀನ್ ಆಗಿ ಮಸಾಜ್ ಮಾಡ್ಕೋಬೇಕು. ಇಲ್ಲಿ ಕಣ್ಣು ತುಂಬಾ ಕ್ಲೋಸ್ ಆಗಿ ಎಲ್ಲ ಸ್ಕ್ರಬ್ನೆಲ್ಲ ಮಸಾಜ್ ಮಾಡಬಾರ್ದು. ಕಣ್ಣ ಹತ್ರ ತುಂಬಾ ಸೆನ್ಸಿಟಿವ್ ಇರುತ್ತೆ. ಸ್ಲೋ ಆಗಿ ಒಂದ್ ಸ್ವಲ್ಪ ನೀರ್ ಹಾಕೋತಾ ಇದೀನಿ, ನಂಗೆ ತುಂಬಾ ಡ್ರೈ ಫೀಲ್ ಆಗ್ತಿದೆ. ಸೊ ನಿಮ್ಗೂ ಏನಾದ್ರು ಡ್ರೈ ಫೀಲ್ ಆದ್ರೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳಿ. ಒಂದ್ 5 ನಿಮಿಷ ಕ್ಲೀನ್ ಆಗಿ ನಿಧಾನಕ್ಕೆ ಮಸಾಜ್ ಮಾಡಿ. ಈ ನೋಸ್ ಹತ್ರ ಇಲ್ಲೆಲ್ಲಾನು, ಇಲ್ಲೆಲ್ಲ ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್ ಎಲ್ಲ ಜಾಸ್ತಿ ಇರತ್ತೆ, ಮೂಗ್ ಮೇಲೆ ಎಲ್ಲಾನು. ಈ ಪ್ರಾಡಕ್ಟ್ ಯೂಸ್ ಮಾಡಿ ಒಂದು 7 ಡೇಸ್ ಆದ್ಮೇಲೆ ವಿಸಿಬಲ್ ರಿಸಲ್ಟ್ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ 3 ಡೇಸ್ಗೆಲ್ಲ ಗೊತ್ತಾಗುತ್ತೆ ಒಂದ್ ಸ್ವಲ್ಪ ವಿಸಿಬಲ್ ರಿಸಲ್ಟ್. ಈ ಫೇಶಿಯಲ್ ಯಾರ್ಯಾರಿಗೆ ಒಂದು ಸ್ಕಿನ್ ಟೋನ್ ಇದೆ ಅಂದ್ರೆ ಫೋರೆಡ್ ಬೇರೆ ಕಲರು, ಚೀಕೆ ಬೇರೆ ಕಲರು, ಆ ತರ ಎಲ್ಲ ಇದ್ರೆ ಒಂದು 2 to 3 ಸಿಟ್ಟಿಂಗ್ಸ್ ಅಲ್ಲಿ ರಿಸಲ್ಟ್ ಗೊತ್ತಾಗತ್ತೆ. ಫಸ್ಟ್ ಟೈಮ್ ಮಾಡ್ಕೊಂಡಿದ ತಕ್ಷಣ ರಿಸಲ್ಟ್ ಬೇಕು ಅಂತ ಬರಲ್ಲ. ಒಂದು 2 to 3 ಸಿಟ್ಟಿಂಗ್ಸ್ ಅಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗತ್ತೆ. ಇವಾಗ 5 ಮಿನಿಟ್ಸ್ ಆಗಿದೆ. ಬೇಕಾದ್ರೆ ನೀರಲ್ಲಿ ವಾಶ್ ಮಾಡ್ಕೋಬಹುದು. ಈ ತರ ಕಾಟನ್ ಕ್ಲಾತ್ ಇಟ್ಕೊಂಡು ಬೇಕಾದ್ರೂ ಈ ತರ ವೈಪ್ ಮಾಡ್ಕೋಬಹುದು. ಓಕೆ ಗೈಸ್, ನೆಕ್ಸ್ಟ್ ನಾನು ಸ್ಟೀಮ್ ತಗೋತಾ ಇದೀನಿ.
ಸ್ಟೆಪ್. ಕ್ಲೀನಾಗಿ ಸ್ವಲ್ಪ ಜಾಸ್ತಿನೇ ತಗೊಂಡು ಅಪ್ಲೈ ಮಾಡ್ತೀನಿ. ಕೆಳಗಡೆ ಎಲ್ಲ ಅಪ್ಲೈ ಮಾಡಕ್ ಹೋಗ್ತೀನಿ. ಕಣ್ಣು ಕೆಳಗಡೆ ಅಂದ್ರೆ ಕಣ್ಣು ತುಂಬಾ ಕ್ಲೋಸ್ ಆಗಿ ಸೌತೆಕಾಯಿ ಆತರ ಕಣ್ಮಲ್ಲಿ ಇಟ್ಕೊಂಡು ಗೈಸ್, ಈಗ ಕಂಪ್ಲೀಟ್ ಆಗಿ ನನ್ನ ಇದು ಏನ್ ಮಾಸ್ಕ್ ಹಚ್ಕೊಂಡಿದ್ವಲ್ಲ ಅದು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಇವಾಗ ಅದನ್ನ ನೀಟಾಗಿ ವೈಪ್ ಆಫ್ ಮಾಡೋಣ. ಕಾಟನ್ ಕ್ಲಾತ್ ಅಲ್ಲಿ ನೀರಲ್ಲಿ ಹಾಕೊಂಡು ನೀಟಾಗಿ ವೈಪ್ ಮಾಡೋಣ. ನಾನೀಗ ಕಂಪ್ಲೀಟ್ ಆಗಿ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗ ವೈಪ್ ಮಾಡ್ಕೋತಾ ಇದ್ದೀನಿ. ಬಿಫೋರ್ ಅಂಡ್ ಆಫ್ಟರ್ ನೀವೇ ನೋಡ್ಬೋದು ನನ್ನ ಸ್ಕಿನ್ ಅಲ್ಲಿ ಎಷ್ಟು ಗ್ಲೋ ಬಂದಿದೆ. ನೀವೇ ನೋಡ್ಬೋದು ಬಿಫೋರ್ಗೆ ಆಫ್ಟರ್ಗೆ ಎಷ್ಟು ಗ್ಲೋ ಬಂದಿದೆ ಅಂತ. ಸೊ ಫೇಶಿಯಲ್ ಮಾಡ್ಕೊಂಡು ಆದ್ಮೇಲೆ 3 days ಕಂಪ್ಲೀಟ್ ಡೈರೆಕ್ಟ್ ಸನ್ಗೆ ಹೋಗ್ಬೇಡಿ. ಸಪೋಸ್ ಸನ್ಗೆ ಹೋಗ್ಬೇಕಂದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ, ಇಲ್ಲಾಂದ್ರೆ ಮಾಸ್ಕ್ ಏನಾದ್ರು ಹಾಕೊಂಡು ಈಚೆ ಹೋಗಿ. ಸೊ ದಟ್ ಟ್ಯಾನಿಂಗ್ ನ ಪ್ರಿವೆಂಟ್ ಮಾಡ್ಬೋದು. ಹಾಗೇನೆ ನಿಮ್ಗೆ ಗ್ಲೋ ಕೂಡ ವಿಸಿಬಲ್ ಆಗಿ ಕಾಣುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೆ ಏನಾದ್ರು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.